ಸರ್ ನಮಸ್ತೆ. ಈ ಬಾರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಒಂದು ಮತಯಾಚನೆ ಯಾವ ರೀತಿ ಇದೆ ಸರ್? ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಿಂದೆ 3 ಬಾರಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಕಳೆದ ಸಲ ನಮಗೆ 60,000ಕ್ಕಿಂತ ಹೆಚ್ಚು ಲೀಡು ಬಿಜೆಪಿಗೆ ಬಂದಿತ್ತು. 8ಕ್ಕೆ 7 ಕಾರ್ಪೊರೇಟರ್ ಬಿಜೆಪಿ, ಕಳೆದ ಸಲ 9ಕ್ಕೆ 8 ಕಾರ್ಪೊರೇಟರ್ ಬಿಜೆಪಿ. ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಜನ ನಾವೇನು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ, ನಮ್ಮ ಜೊತೆ ಇದ್ದಾರೆ, ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ದಾರೆ. ಕಳೆದ 10-12 ವರ್ಷದಿಂದ ನಿರಂತರವಾಗಿ ಕಾಂಕ್ರೀಟ್ ರಸ್ತೆ, ಆಸ್ಫಾಲ್ಟ್ ರಸ್ತೆ, ಮತ್ತು ಮನೆ ಮನೆಗೆ ಕಾವೇರಿ ನೀರು, ಪ್ಲೇ ಗ್ರೌಂಡ್ಸು, ಕೆರೆಗಳ ಅಭಿವೃದ್ಧಿ, ಪಾರ್ಕ್ಗಳ ಅಭಿವೃದ್ಧಿ, ಮತ್ತು ದಿನನಿತ್ಯ ಜನಗಳ ಒಟ್ಟಿಗೆ ಸಿಗುವಂಥದ್ದು, ಅವರ ಸಮಸ್ಯೆಗಳನ್ನು ಆಲಿಸಿ ಕೆಲಸ ಮಾಡುವಂಥದ್ದನ್ನು ನಾನು ಕಳೆದ 15 ವರ್ಷದಿಂದ ಮಾಡಿರುವಂಥದ್ರಿಂದ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಗೆಲ್ತದೆ. ಮತ್ತೆ ಯಾವುದೇ ರೀತಿಯಾದಂಥ ಒಂದು ಕಾಂಗ್ರೆಸ್ ಅಥವಾ JDS ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೇ ಇರೋದ್ರಿಂದ ಬಿಜೆಪಿ ಗೆಲ್ಲುತ್ತೆ. ಹೆಸರೇ ಗೊತ್ತಿಲ್ದಿರೋರೆಲ್ಲ ಈಗ ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರಿಗಿಂತ ನಾವು ಮೇಲ್ಗೈ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾರ್ಯಕರ್ತರು, ಯುವಕರು, ಮಹಿಳೆಯರು ಪ್ರತಿಯೊಬ್ಬರು ಸತೀಶ್ ರೆಡ್ಡಿ ಪರವಾಗಿ ಮತಯಾಚನೆಯನ್ನ ಕೇಳ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಏನೇ ಆದ್ರೂ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ಕಾರ್ಯಕರ್ತರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಕಾರಣ ಏನ್ ಸರ್? ನೋಡಿ, ಒಂದು ವಿಶ್ವಾಸವನ್ನು ಬೆಳೆಸ್ಕೋಬೇಕು, ಸ್ನೇಹವನ್ನು ಬೆಳೆಸ್ಕೋಬೇಕು. ಕ್ಷೇತ್ರದಲ್ಲಿ ಜನಗಳ ಜೊತೆ ಕೆಲಸಗಳನ್ನ ಮಾಡಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಾಗ, ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಾಗ ಯಾರು ಕೂಡ ಕಷ್ಟದ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗಲ್ಲ. ಮತದಾರರು ಅಷ್ಟೇ, ನನ್ನ ಕ್ಷೇತ್ರದಲ್ಲಿರುವಂಥ ನನ್ನ ಸ್ನೇಹಿತರು ಅಷ್ಟೇ, ನನ್ನ ಕಾರ್ಯಕರ್ತರು ಅಷ್ಟೇ ನನ್ನ ಮೇಲೆ ಇರುವಂಥ ಅಭಿಮಾನಕ್ಕೆ ಪ್ರೀತಿಯಿಂದ ರಾತ್ರಿ ಹಗಲು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ನಾವೇನು ಜನಗಳ ಜೊತೆ ನಿಂತು ಕೆಲಸವನ್ನ ಮಾಡಿದ್ವಿ. ಹಲವಾರು ಜನಕ್ಕೆ ಫುಡ್ ಕಿಟ್ಸ್ ಅನ್ನ ಕೊಡುವಂಥದ್ದು, ಅಕ್ಕಿ ಬೇಳೆ ಎಣ್ಣೆಯನ್ನ ಕೊಡುವಂಥದ್ದು, ತರಕಾರಿಗಳನ್ನು ಕೊಡುವಂಥದ್ದು, ಮತ್ತು ಔಷಧಿಗಳನ್ನು ಕೊಡುವಂಥದ್ದು, ಇವೆಲ್ಲವನ್ನ ನಾವು ಮಾಡಿದ್ರಿಂದ ಈ ಭಾಗದ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಕೂಡ ಈ ಎಲ್ಲ ಸವಲತ್ತುಗಳನ್ನು ತಲುಪಿಸಿರೋದ್ರಿಂದ ಜನ ನಮ್ಮ ಪರವಾಗಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಾರ ಸರ್? ಮೊದಲು ನನ್ನ ಪಕ್ಷವನ್ನು ಗುರುತಿಸಿ ನನಗೆ ಟಿಕೆಟ್ ಅನ್ನು ಕೊಟ್ಟರು. ತದನಂತರ ನಾನು ಮಾಡ್ತಾ ಇರುವಂತ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನೋಡಿ ಹಲವಾರು ಬೇರೆ ಬೇರೆ ಜನ ನನ್ನೊಟ್ಟಿಗೆ ಬಂದಿದ್ದಾರೆ. ನಾನು ಮೊದಲನೇ ಸಲ ನಿಂತಾಗ 14,000 ಮತಗಳ ಅಂತರದಿಂದ ಗೆದ್ದಿದ್ವಿ. 2ನೇ ಸಲ ಅದು 35,000 ಆಯಿತು. 3ನೇ ಸಲ 2018ರಲ್ಲಿ 60,000 ಆಯಿತು. ಅಂದ್ರೆ ಜನನು ಕೂಡ ನಾವು ಮಾಡುವಂತ ಅಭಿವೃದ್ಧಿ ಕೆಲಸಗಳನ್ನ ನೋಡಿದ್ದಾರೆ. ವೈದ್ಯ ಇದೆ, ಪಕ್ಷದ ಒಂದು ಕಾರ್ಯಕರ್ತರು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ರಾಜಕೀಯವಾಗಿ ನಿಮ್ಮ ಮೇಲೆ ಅಪಪ್ರಚಾರಗಳು ಕೇಳಿ ಬರ್ತಾನೆ ಇದೆ. ಆದ್ರೂ ನೀವು ಎದೆಗೊಂದದೆ, ನಿಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡದೆ, ಬೇರೆ ನಮ್ಮ ಒಂದು ಕೆಲಸ ಬೇರೆ ಸತೀಶ್ ರೆಡ್ಡಿ ಪರವಾಗಿ ಓಟನ್ನ ಕೇಳೋದು ಮಾತ್ರ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಕಾರಣ ಯಾವುದೇ ರೀತಿಯಲ್ಲೂ ಇನ್ನೊಂದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಬೇಡ, ನಾವು ನಮ್ಮ ಕೆಲಸ ಏನು ಎಲೆಕ್ಷನ್ ರಿಸಲ್ಟ್ ತೋರಿಸುತ್ತೆ ಅನ್ನೋ ಮಟ್ಟಕ್ಕೆ ಇದ್ದೀರಾ. ಸೊ ಅದರ ಒಂದು ಅಭಿಪ್ರಾಯ ಸರ್ ನಿಮ್ದು? ನೋಡಿ, ಯಾವುದೇ ಒಂದು ಆಪೋಸಿಷನ್ ಚುನಾವಣೆ ನಿಂತ್ಕೊಂಡಿರೋದು ನಮ್ಮನ್ನ ಹೊಗಳ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡೋಂಥ ತಪ್ಪು. ಅವರು ಆಪಾದನೆಗಳನ್ನ ಮಾಡೋಂಥದ್ದು ಸಹಜ. ಆದ್ರೆ ಆಪಾದನೆಗಳು ಮಾಡೋಂಥದ್ದನ್ನು ಕೂಡ ನಿಜಾಂಶ ಇರಬೇಕು ಅಂತ ಅಷ್ಟೇ. ಯಾವಾಗ ಅವ್ರು ಮಾಡೋಂಥ ಆಪಾದನೆಗಳು ನಿಜಾಂಶ ಇಲ್ಲ ಅಂತ ಜನಗಳು ಗೊತ್ತಾದಾಗ ಅದನ್ನ ಜನನು ಸೇರಿ ನೆಗ್ಲೆಕ್ಟ್ ಮಾಡಬೇಕಾಗ್ತದೆ. ನಾವು ಮಾಡುವಂತ ಕೆಲಸಗಳನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಯಾರು ಡೆವಲಪ್ಮೆಂಟ್ ಮಾಡಿಲ್ಲ ಅವರು ಕೇವಲ ಆಪಾದನೆ ಮಾಡ್ತಾರೆ. ಅವ್ರ ಹತ್ರ ಏನು ಅಸ್ತ್ರ ಇರೋದಿಲ್ಲ. ನಾವು ಮಾಡುವಂತ, ಈಗ ನಾವು ಒಳ್ಳೆ ಅಭಿವೃದ್ಧಿ ಕೆರೆ ಮಾಡಿದ್ದೀವಿ ಅಥವಾ ಮೆಟ್ರೋ ಕಾಮಗಾರಿ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲ ದುಡ್ಡು ತಿಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಹೊಗಳ್ತಾರ, ಮತ್ತೆ ಕಾಂಗ್ರೆಸ್ ಲೀಡರ್ಸ್ ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾರ. ಆ ರೀತಿ ಯಾರೋ ತೆಗಳ್ತಾನೆ ಇರ್ತಾರೆ. ಆದ್ರೆ ನರೇಂದ್ರ ಮೋದಿ 300 ಸೀಟ್ ಯಾಕೆ ಬಂತು? ಕರ್ನಾಟಕದಲ್ಲಿ 26 ಯಾಕೆ MP ಬಂತು? ಕಳೆದ ಸಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಅವ್ರ ಸರ್ಕಾರ ರಿಪೀಟ್ ಆಗಿಲ್ಲ? ಮತ್ತೆ ಜನ 104 ಬಿಜೆಪಿ ಕೊಟ್ಟು 75 ಕಾಂಗ್ರೆಸ್ ಕೊಟ್ಟಾಗ 35 ಇದ್ದಂತ JDS ಯಾಕೆ ಸರ್ಕಾರ ಮಾಡ್ತು? ಯಾಕೆ ಅವ್ರ ಮುಖ್ಯಮಂತ್ರಿಗಳು ಆದ್ರು? ಇವೆಲ್ಲರೂ ಕೂಡ ಜನ ತುಂಬಾ ಸೂಕ್ಷ್ಮ ಇದ್ದಾರೆ. ಎಲ್ಲರೂ ನಮ್ಮ ಜೊತೆ ಇರೋದ್ರಿಂದ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಜನ ನಮ್ಮ ಪರವಾಗಿರೋವಾಗ ನಾವ್ಯಾಕೆ ಬೇರೆಯವ್ರನ್ನ ತೆಗೊಳ್ಳುವಂಥದ್ದು, ಬೇರೆಯವ್ರನ್ನ ಕಡಿಮೆ ಇದರಲ್ಲಿ ಮಾತಾಡುವಂಥದ್ದು ಯಾಕೆ? ನಾನಂತೂ ಯಾವ ಪಕ್ಷದ ಬಗ್ಗೆ ಯಾರ ಬಗ್ಗೆನೂ ಕೂಡ ವೈಯಕ್ತಿಕವಾಗಿ ಕೂಡ ಮಾತಾಡಲ್ಲ.
ಮತ್ತೆ ಯಾರ ಬಗ್ಗೆನೂ ಕೂಡ ಹಗುರವಾಗಿ ಕೂಡ ಮಾತಾಡಲ್ಲ. ಅವ್ರು ಏನೇ ಮಾತಾಡಿದ್ರು ಕೂಡ ನಾವು ನಮ್ಮ ಕೆಲಸಗಳನ್ನ ಜನಗಳಿಗೆ ತಲುಪಿಸ್ತೇವೆ. ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿರುವಂತದ್ದನ್ನ ನಮ್ಮ ಬೆನ್ನಿಗೆ ಇಟ್ಕೊಂಡು ನಾವು ಅಭಿವೃದ್ಧಿ ಕೆಲಸಗಳ ಮುಖಾಂತರ ಓಟನ್ನು ಕೇಳ್ತೇವೆ. ಕೊನೆಯದಾಗಿ ನಿಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಿಮ್ಮ ಒಂದು ಮಾತು ಸರ್. ನೋಡಿ, ಸುಮಾರು 18 ಜನ ಚುನಾವಣೆಗೆ ನಿಂತಿದ್ರು. ಬೊಮ್ಮನಹಳ್ಳಿಯಲ್ಲಿ ಕಳೆದ 30 ವರ್ಷದಿಂದ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡಿರೋಂಥದ್ದು. ಹಿಂದೆ ಆರ್ ಅಶೋಕ್ ಅವರು MLA ಆಗಿ ಕೆಲಸ ಮಾಡಿದ್ದಾರೆ. ನಾನು 3 ಬಾರಿ ಈ ಭಾಗದಲ್ಲಿ ನೀರು, ರಸ್ತೆ, ಸ್ಯಾನಿಟರಿ ಲೈಟು ಪ್ರತಿಯೊಂದನ್ನು ಕೂಡ ಈ ಕ್ಷೇತ್ರದಲ್ಲಿ ಜನಗಳಿಗೆ ಪ್ರಾಮಾಣಿಕತೆಯಿಂದ ತಲುಪಿಸೋ ಕೆಲಸ ನಾವು ಮಾಡೋ ಬಾರಿಗೆ ಈ ಒಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಮತವನ್ನ ಕೇವಲ ಅಭಿವೃದ್ಧಿಗೆ ಮುಂದುವರಿಲಿಕ್ಕೋಸ್ಕರ ಕೊಡಿ. ಯಾರು ಕಾಂಗ್ರೆಸ್ ಇರ್ಬೋದು ಅಥವಾ JDS ಇರ್ಬೋದು, ಅವರ ಒಂದು ಅಭಿವೃದ್ಧಿ ಇಲ್ಲಿ ಎಲ್ಲೂ ಕೂಡ ಕೆಲಸ ಮಾಡಿಲ್ಲ. ಅವ್ರು ಕೇವಲ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾವು ಕೆಲಸಗಳನ್ನ ಮಾಡಿ ತೋರಿಸ್ತಾ ಇದ್ದೇವೆ. ನಮ್ಮ ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡು ನಮಗೆ ಎಲ್ಲ ಜಾತಿಯ, ಎಲ್ಲ ಮತದ, ಎಲ್ಲ ಧರ್ಮದ ಮತಗಳನ್ನ ನಾನು ಕೇಳ್ತಾ ಇದ್ದೇನೆ. ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ರಸ್ತೆನೋ, ನೀರೋ ಅಥವಾ ಇನ್ನೊಂದೇನೋ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮನೆ ಕಾಂಗ್ರೆಸ್ ಅಥವಾ ಇವ್ರು JDS, ಅವರು ಬೇರೆ ಜಾತಿ, ಅವ್ರು ಇನ್ನೊಂದು ಬೇರೆ ಧರ್ಮ ಅಂತ ನಾನು ನೋಡಿ ಕೆಲಸ ಮಾಡಿಲ್ಲ. ಎಲ್ಲರೂ ನನ್ನ ಅಣ್ಣ ತಮ್ಮಂದ್ರೆ, ಎಲ್ಲರೂ ನನ್ನ ಅಕ್ಕ ತಂಗಿಯರೇ, ಎಲ್ಲರೂ ಕೂಡ ಈ ಕ್ಷೇತ್ರದಲ್ಲಿರುವಂತವ್ರನ್ನ ಎಲ್ಲರ ಒಂದು ಜೊತೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಕೆಲಸಗಳನ್ನು ಮಾಡಿದ್ದೀನಿ. ಆದ್ರಿಂದ ಪ್ರತಿಯೊಂದು ಜಾತಿ, ಪ್ರತಿಯೊಂದು ವರ್ಗದ, ಎಲ್ಲ ಧರ್ಮದ ಬಂಧುಗಳು ನನಗೆ ಸಹಕಾರ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ 3 ಬಾರಿ ಗೆದ್ದಂತ ಸತೀಶ್ ರೆಡ್ಡಿ ಅವರು 4ನೇ ಬಾರಿ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಬೊಮ್ಮನಹಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಇರುವಂತಹ ಮತದಾರರ ಅಭಿಪ್ರಾಯ. ಸೊ ಈ ಬಾರಿನೂ ಗೆದ್ದು ಆದಷ್ಟು ಬೇಗ ನಿಮ್ಮನ್ನು ಮಂತ್ರಿ ಪದವಿನಲ್ಲಿ ನೋಡಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಸರ್. ಧನ್ಯವಾದಗಳು ಸರ್ ಈ ಒಂದು ಅವಕಾಶ ನೀಡಿದ್ದಕ್ಕೆ. ಸ್ಟಾರ್ ಕ್ಯಾಂಪೇನ್ ಕೊಡ್ತಿದ್ದೀರಾ ನೋಡಿ, ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಬಂದಿದ್ರು. ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಬಂದಿದ್ರು. ಅದ್ರ ಜೊತೆಗೆ ಛತ್ತೀಸ್ಗಢದಿಂದ ರಮಣ್ ಸಿಂಗ್ ಜಿ ಅವರು ಕೂಡ ಬಂದಿದ್ರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಈಗ ನಾಳೆ ನಮ್ಮ ದರ್ಶನ್ ಅವರು ಕೂಡ ಬರೋರಿದ್ದಾರೆ. ಮತ್ತೆ ಇನ್ನು ಅನೇಕ ನಾಯಕರು ಕೂಡ ಬರೋರಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕ್ಯಾಂಪೇನ್ ಅನ್ನು ಮೋದಿ ಸಾಹೇಬ್ರದ್ದು ನಿಮ್ಮ ಕ್ಷೇತ್ರದಲ್ಲಿ ಸಮಾವೇಶ ಇಲ್ಲ, ನಾವು ಇಲ್ಲಿಂದ ನಮ್ಮ ಸರ್ಜಾಪುರದಲ್ಲಿ ಆಗ್ತಾ ಇರುವಂತ ಕಾರ್ಯಕ್ರಮಕ್ಕೆ ಸಾವಿರಾರು ಕಾರ್ಯಕರ್ತರು ಕೂಡ ಇಲ್ಲಿಂದ ನಾವು ಹೋಗೋರು.